ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಲೆಯ ಅಧ್ಯಕ್ಷರು ಖಾಜಂಚಿ ಹಾಗೂ ರಾಜ್ಯ ಪರಿಷತ್ ಸದಸ್ಯರ ಹುದ್ದೆಗೆ ದಿನಾಂಕ 4ರಂದು ಚುನಾವಣೆ ನಡೆಯಲಿದ್ದು, ಸಮಾನ ಮನಸ್ಕಾರ ನಮ್ಮ ಬಣ್ಣದ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತೆ ಅಭ್ಯರ್ಥಿ ಅಂಜಿನಯ್ಯ ಅವರು ಕೋರಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘ ಕರ್ನಾಟಕ ರಾಜ್ಯದಲ್ಲಿಯೇ 6 ಲಕ್ಷ ನೌಕರರ ಸದಸ್ಯತ್ವ ಹೊಂದಿರುವ ಅತಿ ಬಲಿಷ್ಠವಾದ ಸಂಘಟನೆಯಾಗಿದೆ. ರಾಜ್ಯ ಸರ್ಕಾರ ನೌಕರರ ಪರವಾಗಿ ಹಲವಾರು ಹೋರಾಟ ಪ್ರತಿಭಟನೆ ನಡೆಸಿ ಯಶಸ್ವಿ ಹೊಂದಿರುವ ಇತಿಹಾಸ ಸಂಘವಾಗಿದೆ ಎಂದು ಹೇಳಿದರು. ರಾಜ್ಯದಲ್ಲಿಯೇ 6 ಲಕ್ಷ ನೌಕರರ ಸದಸ್ಯತ್ವವನ್ನು ಹೊಂದಿರುವಂತಹ ಅತಿ ಬಲಿಷ್ಠವಾದಂತಹ ಸಂಘಟನೆಯಾಗಿದೆ. ಹಾಗಾಗಿ ಈ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಹಲವಾರು ಹೋರಾಟ ಪ್ರತಿಭಟನೆ ನಡೆಸಿ ಯಶಸ್ವಿ ಹೊಂದಿದ ಇತಿಹಾಸ ಸಂಘಕ್ಕೆ ಇದೆ. ಪ್ರಸ್ತುತ 2024ರಿಂದ 29ನೇ ಸಾಲಿನ ಅವಧಿಗೆ ಜಿಲ್ಲಾ ಶಾಖೆಯ ಮೊದಲ ಹಂತದಲ್ಲಿ ಪದಾಧಿಕಾರಿಗಳ ಚುನಾವಣೆ ನಡೆದಿದ್ದು, ಈಗ ಜಿಲ್ಲಾಧ್ಯಕ್ಷರು, ಖಜಾಂಚಿ ಹಾಗೂ ರಾಜ್ಯ ಪರಿಷತ್ ಸದಸ್ಯರ ಹುದ್ದೆಗೆ ಚುನಾವಣೆ ದಿನಾಂಕ 4/12/2024 ನಡೆಯಲಿದೆ. ಸಮಾನ ಮನಸ್ಕರ ನೌಕರ ಪಡೆಯಿಂದ ಅಧ್ಯಕ್ಷ ಹುದ್ದೆಗೆ ಅಭ್ಯರ್ಥಿಯಾಗಿ ನಾನು ಶ್ರೀ ಆಂಜನೇಯ ಕಾವಲಿ ಹಾಗೂ ರಾಜ್ಯ ಪರಿಷತ್ ಅಭ್ಯರ್ಥಿಯಾಗಿ ಶ್ರೀ ವೆಂಕಟೇಶ್ ಡಿ ಅವರು, ಖಜಾಂಚಿ ಅಭ್ಯರ್ಥಿಯಾಗಿ ಶ್ರೀ ರಾಜಶೇಖರ್ ಅವರು ಸ್ಪರ್ಧಿಸಿದ್ದು, ರಾಯಚೂರು ಜಿಲ್ಲೆಯ ಸಮಸ್ತ ನೌಕರರ ಪರವಾಗಿ ಕೆಲಸ ನಿರ್ವಹಿಸಲು ಸ್ಪರ್ಧಿಸಿರುತ್ತೇವೆ. ಸಂಘದಲ್ಲಿ ಉತ್ತಮ ಸ್ನೇಹಿ ವಾತಾವರಣ ನಿರ್ಮಿಸುವುದು, ಸರ್ಕಾರದಿಂದ ನೌಕರರಿಗೆ ದೊರಕಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಪ್ರಣಾಳಿಕೆಯಲ್ಲಿ ದೊರಕುವಂತೆ ಮಾಡಲು ಹೋರಾಟ ರೂಪಿಸುವುದು, ಭ್ರಷ್ಟಾಚಾರ ರಹಿತ ನಿಸ್ವಾರ್ಥ ಸೇವೆ ನೀಡುವ ಮೂಲಕ ರಾಜ್ಯದಲ್ಲಿಯೇ ಮಾದರಿ ಸಂಘವಾಗಿ ಹೊರಹೊಮ್ಮುವುದು ಮತ್ತು NPS ಕೈ ಬಿಡುವಂತೆ ಹೋರಾಟ ತೀವ್ರಗೊಳಿಸುವುದು ಈ ಸಮಾನ ಮನಸ್ಕರ ಉದ್ದೇಶವಾಗಿದೆ. ಈ ಎರಡೂ ಬಣಗಳಿಂದ ನೌಕರರಿಗೆ, ನಮ್ಮ ಪ್ರತಿಸ್ಪರ್ಧಿ ಬಣಗಳಿಂದ ಯಾವುದೇ ರೀತಿಯ ನ್ಯಾಯ ದೊರಕಲು ನಮಗೆ ನಂಬಿಕೆ ಇಲ್ಲದ ಕಾರಣ ಅವರಿಂದ ನಿಸ್ವಾರ್ಥ ಸೇವೆಯನ್ನು ಅಪೇಕ್ಷಿಸಲು ಸಾಧ್ಯವಿರುವುದಿಲ್ಲ ಎಂಬುವ ಉದ್ದೇಶದಿಂದ ಈ ಒಂದು ತೃತೀಯ ಪಡೆಯನ್ನು, ಮೂರನೇ ಥರ್ಡ್ ಫ್ರಂಟ್ ತರ ನಾವು ರಚನೆ ಮಾಡಿಕೊಂಡು ನೌಕರೆಲ್ಲರೂ ಪ್ರಜ್ಞಾವಂತರಾಗಿರುವುದು, ಯಾವುದೇ ಸುಳ್ಳು ಆಶ್ವಾಸನೆಗಳಿಗೆ ಕಿವಿಗೊಡದೆ ಸಮಾನ ಮನಸ್ಕ ನೌಕರರ ಪಡೆಯಿಂದ ಏನು ಅಭ್ಯರ್ಥಿಗಳಾಗಿ ನಾವು ಸ್ಪರ್ಧಿಸಿದ್ವಿ, ತಮ್ಮ ಅಮೂಲ್ಯ ಮತವನ್ನ ನೀಡಬೇಕೆಂದು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವೆಲ್ಲ ಕೂಡ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತ ನಮ್ಮ ಸಮಾನ ಮನಸ್ಕ ನೌಕರರ ಹಿತಪಡೆಯಿಂದ ನಾವು ಒಂದು ಸೇವೆಗೆ ಬದ್ಧ, ಹೋರಾಟಕ್ಕೆ ಸಿದ್ಧ. ನಮ್ಮ ಜಾತಿ ಸರ್ಕಾರಿ ನೌಕರರ ಜಾತಿ ಎಂಬ ಕಾನ್ಸೆಪ್ಟ್ ಮೇಲೆ ನಾವು ಚುನಾವಣೆ ಹೋಗ್ತಾ ಇದ್ದೇವೆ. ಈ ಒಂದು 10-12 ಅಂಶಗಳನ್ನು ಇಟ್ಟುಕೊಂಡು ಚುನಾವಣೆ ಪ್ರಣಾಳಿಕೆಯಲ್ಲಿ ನಾವು ಇರಿಸಿಕೊಂಡಿರುವ ಚುನಾವಣೆ ಪ್ರಣಾಳಿಕೆಯನ್ನ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ನಮ್ಮ ನಮ್ಮನ್ನು ಗೌರವಿಸುವ ಸಂವಿಧಾನ ಬೇಕು ಎಂದು ಪೇಜಾವರ ಸ್ವಾಮಿ ಹೇಳಿಕೆಯ ಅರ್ಥ ಏನು? ನಮ್ಮನ್ನು ಗೌರವಿಸುವ ಸಂವಿಧಾನ ಎಂದರೆ ಮನುವಾದರೆ ಎಂದು ಬಹುಜನ ಸಮಾಜ ಪಾರ್ಟಿ ಮುಖಂಡರಾದ MR ಬೇರಿ ಪ್ರಶ್ನಿಸಿದ್ದಾರೆ. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಶಿವಮೊಗ್ಗ ಒಡನಾಟ ಸಮಿತಿ ಆಯೋಜಿಸಿದ ಪ್ರಜಾಪ್ರಭುತ್ವ ಮಾಧ್ಯಮ ಮತ್ತು ನಾವು ವಿಶೇಷ ಉಪನ್ಯಾಸ ಮತ್ತು ಸಂವಾದನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಪೇಜಾವರ ಸ್ವಾಮಿಗಳು ಹೇಳಿಕೆ ನೀಡಿದರು ಎಂದು ಹೇಳಿದರು. ಪೇಜಾವರ ಶ್ರೀಗಳು ನಮಗೆ ಗೌರವ ಕೊಡುವಂಥ ಸಂವಿಧಾನ ಬೇಕು ಅನ್ನುವಂಥ ಹೇಳಿಕೆ ಕೊಡೋದ್ರ ಮೂಲಕ ಈ ಸಂವಿಧಾನವನ್ನು ಅವರು ಬಹಳ ಪರೋಕ್ಷವಾಗಿ ವಿರೋಧಿಸಿದ್ದಾರೆ ಅಂತನ್ನೋದು ಗೊತ್ತಾಗ್ತದೆ. ಈ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ನಾವು ಬಹುಜನ ಸಮಾಜ ಪಕ್ಷದಿಂದ ಖಂಡಿಸ್ತೀವಿ ಮತ್ತು ಇಂಥ ಸಂವಿಧಾನ ವಿರೋಧಿ ಹೇಳಿಕೆಗಳು ದೇಶ ವಿರೋಧಿ ಹೇಳಿಕೆಗಳಾಗಿ ಪರಿಗಣಿಸಬೇಕು. ಅವರ ವಿರುದ್ಧ ಮೊಕದ್ದಮೆಯನ್ನು ದಾಖಲಿಸಿಕೊಂಡು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಆಡಳಿತ ಸರ್ಕಾರ ಅನ್ನುವಂಥದ್ದನ್ನು ನಾವು ಒತ್ತಾಯ ಮಾಡ್ತೀವಿ. ಬಹಳ ಮುಂದುವರೆದು ಹೇಳೋದಾದರೆ, ನಮಗೆ ಈ ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವಂಥ ಉದ್ದೇಶವನ್ನು ಹೊಂದಿರತಕ್ಕಂಥ ಸಂವಿಧಾನ ಅವರಿಗೆ ಯಾವ ರೀತಿಯಲ್ಲಿ ಅವಮಾನ ಆಗಿದೆ ಅನ್ನೋದನ್ನು ಪೇಜಾವರ ಶ್ರೀಗಳು ಕ್ಲಾರಿಫಿಕೇಶನ್ ಕೊಡಬೇಕು. ಯಾವ ಒಂದು ಭಾಗದಿಂದ ಅವರಿಗೆ ಅವಮಾನ ಆಗಿದೆ? ಇಲ್ಲಾಂದ್ರೆ ಇದು ಈ ಸಂವಿಧಾನ ಎಲ್ಲರಿಗೂ ಗೌರವ ಕೊಡ್ತಿದೆ, ಎಲ್ಲರಿಗೂ ಅವಕಾಶಗಳನ್ನು ಕೊಟ್ಟಿದೆ, ಎಲ್ಲರನ್ನೂ ಸಮವಾಗಿ ಕಾಣತಕ್ಕಂಥ, ಯಾವುದೇ ತಾರತಮ್ಯವನ್ನು ವಿರೋಧಿಸುವಂತ ಒಂದು ಸಮಭಾವದ ಸಂವಿಧಾನ ಆಗಿರೋದ್ರಿಂದ ಅವರಿಗೆ ಯಾವ ರೀತಿ ಇದು ಎಲ್ಲಿ ಅಗೌರವ ತೋರಿದೆ ಅನ್ನೋದನ್ನ ಅವರು ರಾಜ್ಯದ ಜನತೆಗೆ ಹೇಳ್ಬೇಕಾಗ್ತದೆ. ಸುಮ್ಮನೆ ಹೇಳೋದಲ್ಲ. ನಮಗೆ ಬೇಕಂತ ಅನ್ನುವಾಗ ಖಂಡಿತ
ಆ ಮನಸ್ಥಿತಿ ಇರ್ತಕ್ಕಂಥ ಜನಗಳು ಈ ಸಂವಿಧಾನವನ್ನು ಗೌರವಿಸಿಲ್ಲ ಅನ್ನೋಂಥದ್ದು ಹಿಂದಿನಿಂದ ನಡ್ಕೊಂಡು ಬಂದಿದೆ. ಯಾಕಂದ್ರೆ ಅವರ ಏನು ವಿಚಾರಧಾರೆ ಇರ್ತಕ್ಕಂಥ ಒಂದು ಸಂಘ ಈ ದೇಶದಲ್ಲಿ ರಾಷ್ಟ್ರಧ್ವಜಕ್ಕೆ ತಮ್ಮ ಕಚೇರಿಗಳೆಲ್ಲ ಏನು ಆರಿಸದೇ ಅಗೌರವ ತೋರಿಸತಕ್ಕಂತಿದೆ. ಮೂಲಭೂತ ಹಕ್ಕುಗಳಲ್ಲಿ ಬಡ ವಿದ್ಯಾರ್ಥಿಗಳಿಗೆ ನಗರದಲ್ಲಿ ವಸತಿ ನಿಲಯ ನಿರ್ಮಾಣಕ್ಕಾಗಿ 14 ಗುಂಟೆ ಜಮೀನು ರಾಜ್ಯ ಸರ್ಕಾರ ಕರ್ನಾಟಕ ಪ್ರದೇಶ ಕುರುಬರ ಸಂಘಕ್ಕೆ ಮಂಜೂರು ಮಾಡಿದೆ ಎಂದು ಆಂಜನೇಯ ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಳೆದ 5 ವರ್ಷಗಳ ಹಿಂದೆ ಜಮೀನು ಮಂಜೂರಾತಿಗೆ ಮನವಿ ಸಲ್ಲಿಸಲಾಗಿತ್ತು. ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರ ಎರಮರ ಸೀಮಂತರದಲ್ಲಿ 14 ಗುಂಟೆ ಜಮೀನು ಮಂಜೂರು ಮಾಡಿದೆ. ಎಲ್ಲ ಅಹಿಂದ ಸಮುದಾಯದ ವಿದ್ಯಾರ್ಥಿಗಳಿಗಾಗಿ ವಸತಿ ನಿಲಯ ನಿರ್ಮಾಣ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತದೆ. ದೇವದುರ್ಗ ಮತ್ತು ಸಿರ್ವಾರ್ಗಳಲ್ಲಿ ಕಂಚಿನ ಶ್ರೀ ಕನಕದಾಸರ ಮೂರ್ತಿ ಪ್ರತಿಷ್ಠಾಪನೆಗೆ ಜಮೀನು ಕೋರಲಾಗಿದೆ ಹೇಳಿದರು. ಅದರಿಂದ ಸಿದ್ದರಾಮಯ್ಯ ಸಾಹೇಬರಿಗೆ ಅಭಿನಂದನೆಗಳು ಜಾರಿ ಮುಗಿದ ನಂತರ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೀನಿ. ಇನ್ನೊಂದು 2023ರಲ್ಲಿ ಒಂದು ಹೆಚ್ಚಿನ ಪ್ರತಿಮೆ ನಿರ್ಮಾಣ ಮಾಡಬೇಕಂತ ಸರ್ಕಾರಿ ಪುರಸಭೆ ಸೇರಿದ ಆಸ್ತಿ 20/20 ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವ ಹೋಗಿದೆ. ಶಿರ್ವಾರ್ನಲ್ಲಿ ಒಂದು 20/20 ಕಂಚಿನ ಮೂರ್ತಿ 10/10 ಅಡಿದು ಕಂಚಿನ ಮೂರ್ತಿ ಸ್ಥಾಪನೆ ಮಾಡಲು ಅತಿ ಶೀಘ್ರದಲ್ಲಿ ಒಂದು 6 ತಿಂಗಳಲ್ಲಿ 2 ಕಂಚಿನ ಮೂರ್ತಿ ಮತ್ತು 14 ಗುಂಟೆ ಹಾಸ್ಟೆಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅತಿ ಬೇಗ ಅವರು ಕಳಿಸಿರೋದ್ರಿಂದ ಹಾಸ್ಟೆಲ್ ಗುದ್ದಲಿ ಪೂಜೆ ಮತ್ತು ಕಂಚಿನ ಮೂರ್ತಿ ಸ್ಥಾಪನೆ ಮಾಡಬೇಕಂತ ನಮ್ಮ ಸಮಿತಿಯಿಂದ ತೀರ್ಮಾನ ಮಾಡಲಾಗಿರುತ್ತದೆ. ಎಲ್ಲರಿಗೂ ನಮಸ್ಕಾರ. ರಾಯಚೂರು ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಇರುವಂತಹ ಪೊಲೀಸ್ ಕವಾಯತ್ತು ಮೈದಾನದಲ್ಲಿ 3ನೇ ದಿನದ ಪೊಲೀಸ್ ಕ್ರೀಡಾ ಚಟುವಟಿಕೆಗಳು ಕೂಡ ನಡೆದವು. 3ನೇ ಮತ್ತು ಅಂತಿಮ ದಿನವಾದ ಇಂದು ವಿವಿಧ ಕ್ರೀಡಾಕೂಟಗಳನ್ನು ಜರುಗಿಸಲಾಯಿತು. ಅಥ್ಲೆಟಿಕ್ಸ್ ಸೇರಿದಂತೆ ವಿವಿಧ ಆಟಗಳನ್ನು ಕೂಡ ಇಲ್ಲಿ ಆಡಿಸಲಾಯಿತು. ಇಂದು ಸಂಜೆ ಈ ಒಂದು ಕ್ರೀಡಾಕೂಟಕ್ಕೆ ತೆರೆ ಎಳೆಯಲಾಯಿತು. ಈ ವೇಳೆ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಐಜಿ ಈ ಒಂದು ಬಳ್ಳಾರಿ ವಿಭಾಗದ ಐಜಿ ಅವರು ಕೂಡ ಭಾಗವಹಿಸಿ ಈ ಒಂದು 100 ಮೀಟರ್ ಓಟಕ್ಕೆ ಮತ್ತು ಹಗ್ಗ ಜಗ್ಗಾಟಕ್ಕೆ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆಯನ್ನು ನೀಡಿದರು. ತದನಂತರ ವೇದಿಕೆ ಕಾರ್ಯಕ್ರಮದಲ್ಲಿ 3 ದಿನಗಳ ಕಾಲ ನಡೆದಂತಹ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಬಹುಮಾನ ವಿತರಣೆ ಮಾಡಲಾಯಿತು. ಇನ್ನು ಈ ಒಂದು ಕಾರ್ಯಕ್ರಮದ ಜೊತೆಗೆ ಈ ಒಂದು 3 ದಿನಗಳ ಕಾಲದ ಪೊಲೀಸ್ ಕ್ರೀಡಾ ಕಾರ್ಯಕ್ರಮಕ್ಕೆ ಅದ್ಧೂರಿಯಾಗಿ ತೆರೆ ಎಳೆಯಲಾಯಿತು. ಕೊನೆಯಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಪೇದೆಗಳು ಕೂಡ ಕುಣಿದು ಕುಪ್ಪಳಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಸಂತೋಷದಿಂದ ತೆರೆ ಬೀಳ್ಕೊಡುಗೆ ಕೊಟ್ಟರು. ಇನ್ನು ಪೊಲೀಸ್ ಕ್ರೀಡಾಕೂಟ 2024ರ ಕೊನೆಯ ದಿನದಂದು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವಂತಹ ರಾಹುಲ್ ಪಾಂಡ್ವೆ ತುಕಾರಾಮ್ ಸೇರಿದಂತೆ ಜಿಲ್ಲಾ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇನ್ನು ಮುಖ್ಯ ಅತಿಥಿಗಳಾಗಿ ಐಜಿ ಅವರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದಿದ್ದರು. ಕೊನೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಪಥಸಂಚಲನ ಮಾಡುವ ಮುಖಾಂತರ ಬೀಳ್ಕೊಡುಗೆ ಪಡೆದರು. ಈ ಧ್ವಜವನ್ನು ಮುಂದಿನ ವರ್ಷದ ಕ್ರೀಡಾಕೂಟದವರೆಗೆ ಸುರಕ್ಷಿತವಾಗಿ ಇಡಲು ಪೊಲೀಸ್ ಅಧೀಕ್ಷಕರು ರಾಯಚೂರು ಅವರಿಗೆ ಒಪ್ಪಿಸುತ್ತಿದ್ದಾರೆ. ನಾನು ಈ ಧ್ವಜವನ್ನು ಮುಂದಿನ ವರ್ಷದ ವಾರ್ಷಿಕ ಪೊಲೀಸ್ ಕ್ರೀಡಾಕೂಟ ಆಚರಣೆಯಾಗುವವರೆಗೂ ಸುರಕ್ಷಿತವಾಗಿ ಇಟ್ಟುಕೊಳ್ಳುತ್ತೇನೆ ಎಂದು ಘೋಷಿಸುತ್ತೇನೆ.
ನಾಟಕದಲ್ಲಿ ವಿಭಾಗದ ಕೃಷ್ಣರೇ, ನಂತರದಲ್ಲಿ ಸರ್ ಎಲ್ಲರೂ ಜೋರಾಗಿ ಮುಖಾಂತರ ಕೇಳ್ಕೊಳ್ತೇನೆ. ನಂತರದಲ್ಲಿ ಸಮಟೈಮ್ಸ್ ಇಶ್ಯೂವನ್ನು SLR ರೇಪರ್ ರೋಡಿನಲ್ಲಿ DSP ನಲ್ಲಿ ತೃತೀಯ ಸ್ಥಾನವನ್ನು ಸರ್ ಲೈಟ್ ಮಾಡ್ರಾಜ್ ಅಪೋಸಿಟ್